ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಚಿಕ್ಕ ಮಕ್ಕಳಿಗೆ ಮೊಸರು ಕೊಡಬೇಕಾ ಇಲ್ವಾ? ಕಫ ಇರೋ ಟೈಮಲ್ಲಿ ಮೊಸರು ಕೊಡ್ಬೋದಾ, ಜ್ವರ ಇರೋ ಟೈಮಲ್ಲಿ ಮೊಸರು ಕೊಡ್ಬೋದಾ ಅಂತ ಕಾಮನ್ ಆಗಿ ನಮ್ಮ OPDಯಲ್ಲಿ ಕೇಳ್ತಾರೆ. ಈಗ ನೀವೇ ಹೇಳಿ, ಮೊಸರು ಒಳ್ಳೆಯದಾ ಇಲ್ವಾ ಚಿಕ್ಕ ಮಕ್ಕಳಿಗೆ? ತುಂಬಾ ಒಳ್ಳೆಯದು. ಮೊಸರಲ್ಲಿ ಪ್ರೋಬಯೋಟಿಕ್ಸ್ ಅಂತ ಇರುತ್ತೆ. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಲ್ಯಾಕ್ಟೋಬ್ಯಾಸಿಲಸ್ದು ವೇರಿಯಸ್ ಟೈಪ್ಸ್. ಈ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ಗಟ್ ಹೆಲ್ತ್ಗೆ, ಅಂದರೆ ಕರಳಲ್ಲಿ ಡೈಜೆಷನ್ ಕೆಪಾಸಿಟಿ ಇಂಪ್ರೂವ್ ಮಾಡುತ್ತೆ, ಮತ್ತು ಮೋಷನ್ ಕರೆಕ್ಟಾಗಿ ಹೋಗಬೇಕು ಅಂತ ರೆಗ್ಯುಲರೈಸ್ ಮಾಡುತ್ತೆ. ಆ್ಯಂಡ್ ನಮಗೆ ಹಸಿವಾಗೋದು, ಫುಡ್ ಡೈಜೆಸ್ಟ್ ಆಗೋದು ಎಲ್ಲ ಪರ್ಫೆಕ್ಟಾಗಿ ಮಾಡುತ್ತೆ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಡೆಫಿನೆಟ್ಲಿ ನಾವು ಮೊಸರು ಕೊಡ್ತೀವಿ. ಇನ್ಫ್ಯಾಕ್ಟ್ 9 ತಿಂಗಳಲ್ಲೇ ನಾವು ಶುರು ಮಾಡ್ತೀವಿ ಮೊಸರನ್ನ. ಇದು ಮನೆಯಲ್ಲಿ ಮಾಡಿರೋ ಮೊಸರು ಉತ್ತಮ. ಈಗ ನಾವು ಪ್ಯಾಕೆಟಿಂದ ಮೊಸರು ತರಿಸ್ಬೋದು, ಆದರೆ ಅದರಲ್ಲಿ ಇರೋ ಬ್ಯಾಕ್ಟೀರಿಯಾ ನಾವು ಫ್ರಿಡ್ಜಲ್ಲಿ ಇರೋ 1-2 ಡೇಸ್ ಆದಮೇಲೆ ನಮ್ಮ ಹತ್ರ ಬರುತ್ತಲ್ವಾ, ಸೊ ಆ ಬ್ಯಾಕ್ಟೀರಿಯಾ ಲೋಡ್ ಕಡಿಮೆ ಇರುತ್ತೆ, ಆವಾಗ ಅಷ್ಟು ಇಫೆಕ್ಟಿವ್ ಇರಲ್ಲ. ಮೊಸರಿಂದ ಖಂಡಿತ ಕಫ ಆಗಲ್ಲ. ಇನ್ಫ್ಯಾಕ್ಟ್ ರಿಸರ್ಚ್ ಪೇಪರ್ಸ್ ಏನು ತೋರಿಸುತ್ತೆ ಅಂದರೆ, ಅಸ್ತಮಾ ಮಕ್ಕಳಲ್ಲಿ, ಬೇರೆ ಕೆಮ್ಮು ಕಫ ಇರೋ ಮಕ್ಕಳಲ್ಲಿ ಕೂಡ ನಾವು ಮೊಸರು ಕೊಡ್ಬೋದು. ಡೈರೆಕ್ಟ್ ಫ್ರಿಡ್ಜಿಂದ ಅಲ್ಲ, ನಾವು ಎಪ್ಪಾಕ್ತೀವಿ, ಬೆಳಗ್ಗೆ ಸಂಜೆ ಅಷ್ಟರಲ್ಲಿ, ಮಧ್ಯಾಹ್ನ ಅಷ್ಟರಲ್ಲಿ ರೆಡಿಯಾಗಿರುತ್ತೆ. ಆ ಮೊಸರು ಕೊಟ್ಟಿದ್ರೆ ಇಟ್ ಈಸ್ ಎಕ್ಸಲೆಂಟ್ ಫುಡ್. ಆ್ಯಂಡ್ ಅವ್ರಿಗೆ ಪದೇ ಪದೇ ಇನ್ಫೆಕ್ಷನ್ಸ್ ಬರೋದು ಕಡಿಮೆ ಆಗುತ್ತೆ. ಇದು ರಿಸರ್ಚ್ ತೋರಿಸುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಜ್ವರ ಇರೋ ಟೈಮಲ್ಲಿನೂ ಕೊಡ್ಬೋದು, ನಮಗೆ ಕೆಮ್ಮು ಕಫ ಇರೋ ಟೈಮಲ್ಲಿನೂ ರೂಮ್ ಟೆಂಪ್ರೇಚರಲ್ಲಿ ಮೊಸರನ್ನು ಅನ್ನ ಜೊತೆ ಕೊಡಿಸ್ಬೋದು. ಪ್ಯಾಕೆಟ್ ಮೊಸರು ಫ್ರಿಡ್ಜಿಂದ ತರಿಸೋದು ಅದು ಅಷ್ಟು ಉತ್ತಮ ಇಲ್ಲ. ಸೊ ಮರಿಬೇಡಿ, ಮೊಸರು ನಿಮ್ಮ ಮಗುಗೆ ಒಳ್ಳೆಯದು.